ಅರಿವೇ ಇಲ್ಲದೆ ಹೆಣ್ಣು ಮಗುವನ್ನ ದತ್ತು ಪಡ್ಕೊಂಡಂತಹ ಬಿಗ್ ಬಾಸ್ ಸ್ಪರ್ಧಿ ಕಾನೂನಿನ ಸುಳಿಗೆ ಸಿಕ್ಕಿ ಬಿದ್ದಿದ್ದಾಳೆ. ದತ್ತು ನಿಯಮವನ್ನ ಗಾಳಿಗೆ ತೂರಿದಂತಹ ಈಕೆ ಅರೆಸ್ಟ್ ಆಗಿ ಇದೀಗ ಜೈಲು ಕಂಬಿಯನ್ನ ಇಳಿಸುವಂತಾಗಿದೆ. ಅಷ್ಟಕ್ಕೂ ಯಾರೀಕೆ, ಏನಿದು ದತ್ತು ಸ್ಟೋರಿ ಅಂದ್ರ ಅದನ್ನೇ ತೋರಿಸ್ತೀವಿ ನೋಡಿ. ರೀಲ್ಸ್ ರಾಣಿಗೆ ಕುತ್ತು ತಂದ ದತ್ತು. ಸೋನು ಶ್ರೀನಿವಾಸ್ ಗೌಡ ಅರೆಸ್ಟ್. ರೀಲ್ಸ್ ಬ್ಯೂಟಿ 4 ದಿನ ಪೊಲೀಸ್ ಕಸ್ಟಡಿಗೆ. ರೀಲ್ಸ್ ನಿಂದಾನೇ ಖ್ಯಾತಿ ಗಳಿಸಿದಂತಹ ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಸೋನು ಶ್ರೀನಿವಾಸ್ ಗೌಡಗೆ ಸಂಕಷ್ಟ ಎದುರಾಗಿದೆ. 8 ವರ್ಷದ ಹೆಣ್ಣು ಮಗುವನ್ನ ದತ್ತು ಪಡೆದಿದ್ದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಹಾಕೊಂಡಿದ್ದಂತಹ ಸೋನು ಗೌಡ ಮೇಲೆ ಚೈಲ್ಡ್ ವೆಲ್ಫೇರ್ ಕಮಿಟಿ ಅಧಿಕಾರಿಗಳು ದೂರನ್ನ ದಾಖಲಿಸಿಕೊಂಡಿದ್ದಾರೆ. ಇನ್ನು ಜುವೆನಲ್ ಜಸ್ಟಿಸ್ ಹಾಗೂ ಮಕ್ಕಳ ಅಕ್ರಮ ಸಾಕಾಣಿಕೆ ಸೆಕ್ಷನ್ನ ಅಡಿಯಲ್ಲಿ ಎಫ್ಐಆರ್ ದಾಖಲಿಸಿ ಇವತ್ತು ಬೆಳಿಗ್ಗೆ ಸೋನು ಗೌಡಳನ್ನ ಆಕೆಯ ಅಪಾರ್ಟ್ಮೆಂಟ್ನಿಂದಾನೇ ಬಂಧಿಸಲಾಗಿದೆ. ಇಲ್ಲಿ ಸೋನು ಗೌಡ ಉದ್ದೇಶ ಏನು ಒಳ್ಳೆಯದೇ ಇದೆ. ಒಂದು ಜಾಗತಿಕ ಹೆಣ್ಮಗಳಿಗೆ ಹೊಟ್ಟೆ ತುಂಬಾ ಊಟ ಹಾಕಿ ಒಂದೊಳ್ಳೆ ವಾತಾವರಣದಲ್ಲಿ ಬೆಳೆಸೋದು ಆಕೆಯ ಒಳ್ಳೆ ಕೆಲಸನೇ. ಆದ್ರೆ ಕಾನೂನಾತ್ಮಕವಾಗಿ ದತ್ತು ಪಡೆಯುವಲ್ಲಿ ಆಕೆ ಸಂಪೂರ್ಣವಾಗಿ ಎಡವಿತಾಳೆ. 18 ವರ್ಷದ ತನಕ ದತ್ತು ಪಡೆಯುವ ಮಗುವಿನ ಮಾಹಿತಿಯನ್ನ ರಿವೀಲ್ ಮಾಡುವಂತಿಲ್ಲ ಅಂತ ಕಾನೂನು ಹೇಳುತ್ತೆ. ದತ್ತು ಪಡೆಯುವ ಮಹಿಳೆ ಹಾಗೂ ಮಗುವಿನ ನಡುವೆ 25 ವರ್ಷದ ಅಂತರ ಇರಬೇಕು. ಆದ್ರೆ ಅದ್ಯಾವುದು ಇಲ್ಲಿ ಪಾಲನೆ ಆಗಿಲ್ಲ. ಸೋನು ಗೌಡ ಅವರು ಒಂದು ಮಗು ಬಗ್ಗೆ ಅವರು ಯೂಟ್ಯೂಬ್ ಚಾನಲ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಡಿಸ್ಕ್ಲೋಸ್ ಮಾಡಿದರು. ಅದ್ರ ಪರವಾಗಿ ನಾವೇ ಕಂಪ್ಲೇಂಟ್ನ ಕೊಟ್ಟಿದ್ದೀವಿ. ಇಲ್ಲೀಗಲ್ ಅಡಾಪ್ಷನ್ ಆಗಿದೆ. ಇಲ್ಲಿ ಕಾರಾ ಪೋರ್ಟಲ್ನಲ್ಲಿ ಅವರು ಅಪ್ಲೋಡ್ ಮಾಡಿಲ್ಲ, ಸಾರಾ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಿಲ್ಲ. ಆ್ಯಸ್ ಪರ್ ದಿ ಜೆ ಆ್ಯಕ್ಟ್ 75 ಪ್ರಕಾರ 74 ಪ್ರಕಾರ ಮಗುನ ಡಿಸ್ಕ್ಲೋಸ್ ಮಾಡಬಾರ್ದು, ಅದು ಇಲ್ಲೀಗಲ್ ಆ್ಯಕ್ಟಿವಿಟೀಸ್. ಸೊ ಆ ಮಗುನ ಡಿಸ್ಕ್ಲೋಸ್ ಮಾಡಿರೋದ್ರಿಂದ ನಾವೇ ಆ್ಯಕ್ಷನ್ನ ತೊಗೊಂಡಿದ್ದೀವಿ. ಎಸ್, ಸೋನು ಗೌಡ ನೆಲೆಸಿರುವಂತಹ ಅಪಾರ್ಟ್ಮೆಂಟ್ ಬಳಿ ರಾಯಚೂರು ಮೂಲದ ದಂಪತಿ ಗಾರೆ ಕೆಲಸಕ್ಕೆ ಬಂದಿದ್ರು. ಈ ವೇಳೆ ಸೋನು ಗೌಡ ಹಾಗೂ ಆ ದಂಪತಿಯ ಮಗಳಿಗೆ ಆಪ್ತತೆ ಬೆಳೆದು ಮಗುವಿನ ಮೂಲಕ ಪೋಷಕರ ಪರಿಚಯ ಆಗಿತ್ತು. ಮಗು ಹಾಗೂ ಸೋನು ಗೌಡ ನಡುವೆ ಎಷ್ಟು ಆಪ್ತತೆ ಇತ್ತು ಅಂದ್ರೆ ರಾಯಚೂರಿನಲ್ಲಿ ಮಗುವಿಗೆ ಹುಷಾರಿಲ್ಲದ ವೇಳೆ ಅಕ್ಕನಿಗೆ ಕರೆ ಮಾಡಿ ಅಂತ ಪೋಷಕರಿಗೆ ಕೇಳ್ತಾ ಇದ್ಲಂತೆ. ತಮ್ಮ ಅಪಾರ್ಟ್ಮೆಂಟ್ ಬಳಿ ಗಾರೆ ಕೆಲಸ ಮಾಡ್ತಾ ಇದ್ದಂತಹ ದಂಪತಿಯ 4 ಮಕ್ಕಳಲ್ಲಿ ಈಕೆ ನನ್ನೊಂದಿಗೆ ಆಪ್ತಳಾಗಿದ್ಲು. ಹೀಗಾಗಿ ಮಗುವನ್ನ ನಾನೇ ಸಾಕೊಳ್ಳೋದಿಕ್ಕೆ ರಾಯಚೂರಿನಿಂದ ಕರೆ ತಂದಿದ್ದೆ. ದತ್ತು ತೆಗೆದುಕೊಳ್ಳೋದಿಕ್ಕೆ ಇಷ್ಟೊಂದು ಪ್ರಕ್ರಿಯೆ ಇದೆ ಅಂತ ಗೊತ್ತಿರಲಿಲ್ಲ ಅಂತ ಸೋನು ತಿಳಿಸಿದ್ದಾಳೆ. ಒಬ್ರು ಸೋನು ಗೌಡ ಅಂತ ಹೇಳಿ ಒಬ್ರು ಸೆಲೆಬ್ರಿಟಿ ಅಂತೆ. ಅವರು ಒಂದು ಮಗುನ ರಾಯಚೂರಿಂದ ತಂದು ಒಂದು ಮಗುನ ಅಡಾಪ್ಟ್ ಮಾಡ್ಕೊಳ್ತಾರೆ, 8 ವರ್ಷದ ಮಗುನ. ಅದನ್ನ ಅಡಾಪ್ಷನ್ ಪ್ರೊಸೀಜರ್ನ ಸರಿಯಾಗಿ ಫಾಲೋ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಕಂಪ್ಲೇಂಟಲ್ಲಿ ಕೊಡ್ತಾರೆ. ಯೂಟ್ಯೂಬಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಆ ಮಗುನ ಇಟ್ಕೊಂಡು ರೀಲ್ಸ್ ಮಾಡ್ತಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಇಟ್ಸ್ ಇಲ್ಲೀಗಲ್ ಅಂಡರ್ ಜೆ ಆ್ಯಕ್ಟ್ ಮತ್ತು ಜುವೆನೈಲ್ ಜಸ್ಟಿಸ್ ಆ್ಯಕ್ಟಲ್ಲಿ ಇಟ್ಸ್ ಅನ್ ಅಫೆನ್ಸ್ ಅಂತ ಹೇಳಿ ಒಂದು ಕಂಪ್ಲೇಂಟ್ ಕೊಟ್ಟಿರೋ ವಿಚಾರವಾಗಿ ನಾವು ಅರೆಸ್ಟ್ ಮಾಡಿದ್ದೀವಿ. ಬೆಳಿಗ್ಗೆ ಮುಂದಿನ ತನಿಖೆನ ನಾವು ಕೈಗೊಳ್ತೀವಿ. ಸದ್ಯ ಸೋನು ಶ್ರೀನಿವಾಸ್ ಗೌಡರನ್ನ ಬೆಂಗಳೂರಿನ ಬ್ಯಾಡ್ರಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ಕೋರ್ಟ್ ಮುಂದೆ ಹಾಜರುಪಡಿಸಿ ಹೆಚ್ಚಿನ ವಿಚಾರಣೆಗೆ ಅಂತ 4 ದಿನ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ. ನಾನು ತಪ್ಪೇನೂ ಮಾಡಿಲ್ಲ, ಕಾನೂನು ಪ್ರಕಾರ ಎಲ್ಲವನ್ನ ಫೇಸ್ ಮಾಡ್ತೀನಿ ಅಂತ ಸೋನು ಶ್ರೀನಿವಾಸ್ ಗೌಡ ಹೇಳ್ಕೊಂಡಿದ್ದಾಳೆ. ಸದ್ಯ ಮಗುವನ್ನ ಮಕ್ಕಳ ಸಾಂತ್ವನ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ. ಲೀಗಲ್ ಆಗಿ ಕ್ವರಿ ನಡೀತಾ ಇದೆ. ಲೀಗಲ್ ಆಗಿ ಪ್ರೊಸೆಸಿಂಗ್ ಮಾಡ್ತಿದ್ದೀನಿ ಅಷ್ಟೇ, ಏನೋ ಪ್ರಾಬ್ಲಮ್ ಇಲ್ಲ. ಒಂದು ಹುಡುಗಿನ ರಕ್ಷಣೆ ಮಾಡೋಕ್ಕೆ ಅಂತ ನಾನು ಕರ್ಕೊಂಡ್ಬಂದಿದ್ದು. ಸ್ಟಿಲ್ ಅವಳು ಸೇಫ್ ಆಗಿದ್ದಾಳೆ, ಆರಾಮಾಗಿದ್ದಾಳೆ. ಇನ್ನು ಮಕ್ಕಳ ಕಳ್ಳ ಸಾಕಾಣಿಕೆ ಸೆಕ್ಷನ್ ಕೂಡ ಹಾಕಿದ್ರಿಂದ ಇದೊಂದು ಗಂಭೀರ ಪ್ರಕರಣ ಅನ್ನಿಸ್ಕೊಂಡಿದೆ. ಸದ್ಯ ಪೊಲೀಸ್ ಕಸ್ಟಡಿಯಲ್ಲಿರುವಂತಹ ಸೋನು ಗೌಡಳಿಂದ ಮತ್ತಷ್ಟು ಮಾಹಿತಿಯನ್ನ ಬ್ಯಾಡ್ರಹಳ್ಳಿ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ನರಸಿಂಹಮೂರ್ತಿ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.